everyone, welcome back to Vaish Explore channel. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಮೊನ್ನೆ ಮಾಡಿದ 25th ಆ್ಯನಿವರ್ಸರಿ ಸೆಲೆಬ್ರೇಷನ್ ಗಿಫ್ಟನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಅನ್ಬಾಕ್ಸಿಂಗ್ನ ನಾನು ಆಲ್ರೆಡಿ ನನ್ನ ಫ್ಯಾಮಿಲಿ ಜೊತೆ ಮಾಡಿದೆ. ಸೊ ಆ ಕ್ಲಿಪ್ಪಿಂಗ್ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ರಿವ್ಯೂ ಕೇಳಿದೆ ನನ್ನ ಫ್ಯಾಮಿಲಿನ. ಸೊ ಹೇಗೆ ನಡೀತಿದೆ ನನ್ನ ವ್ಲಾಗ್, ಹೇಗೆ ನಡೀತಿದೆ ನನ್ನ ಚಾನೆಲ್, ಏನೇನು ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಂತ ಕೇಳಿದೆ. ಸೊ ಅವ್ರು ಸ್ವಲ್ಪ ಕಮೆಂಟ್ಸ್ ಹೇಳಿದ್ದಾರೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. So welcome back everyone. Today we are gonna unbox all the gifts. ನನ್ನ parents 25th anniversary gift ಎಲ್ಲ unbox ಮಾಡ್ತಾ ಇದೀನಿ. And ಈ ವಿಡಿಯೋದಲ್ಲಿ ನಮ್ಮ ಚಿಕ್ಕಮ್ಮ, this is my mom's twin, of course ಅಮ್ಮ ತರನೇ ನೋಡಕ್ಕಿರ್ತಾರೆ. And this is my ದೊಡ್ಡಮ್ಮ, and this is Dodappa and uncle Mike. So we all are gonna unbox. So first gift Umantida. Heavy ಆಗಿರೋದು ಕೊಟ್ಟಿದ್ದಾರೆ ಉಮಂಟಿ. We'll go for the next gift. Is that ಕೊಟ್ಟಿದ್ದು? Okay, mommy friends. So this is a very good gift. ತುಂಬಾ ಚೆನ್ನಾಗಿದೆ. And thank you aunty and uncle. It's okay. Oh, too many gifts. ಖಾಲಿ ಬಾಕ್ಸ್ ಸಂಧ್ಯಾ ಕೊಟ್ಟಿರ್ತಾಳೆ. ಕಲರ್ ಸಂಧ್ಯಾ ರೌಂಡ್ ಅದು ಜಯಲಕ್ಷ್ಮಿ ಕೊಟ್ಟಿರ್ತಾಳೆ. ಒಂದೇ ನಿಮಿಷ, ದೊಡ್ಡ ಬಾಕ್ಸ್ ಹೋಗೋಣ. ದೊಡ್ಡವರು ಮಾಡಿರೋದು ನಮ್ಮ ದೊಡ್ಡ ದೊಡ್ಡಮ್ಮ, ಕುಸ್ಮಾ ದೊಡ್ಡಮ್ಮ ಅಂಡ್ ರಾಜಕುಮಾರ್ ದೊಡ್ಡಪ್ಪ ಫ್ಯಾಮಿಲಿ. not good color. ಎಂಟಿ ಇದೆ, ಖಾಲಿ ಖಾಲಿ ಬಾಕ್ಸ್ ಬೌಲ್. ಓಪನ್ ಮಾಡು. ಥ್ಯಾಂಕ್ ಯು ಬಿಗ್ ಬೌಲ್. ಇನ್ನೊಂದು ಹೇಳಿದ್ದ ಇದು ಒಂದ್ ಡಜನ್ ಕೊಡ್ಬೇಕಾಯ್ತಲ್ಲ, ಮಕ್ಳು ಮೊಮ್ಮಕ್ಳು ಎಲ್ಲ ಅನ್ಕೊಂಡೆಲ್ಲ ಮಾಡ್ತಾನಲ್ಲ ಅವ್ರ ಬದ್ಲು ಇದೆ ಬೆಸ್ಟ್. 4 ಜನಕ್ಕೆ ಹಾಲು ಕೊಟ್ಟಿದ್ದೀವಿ ಅಂತ. ಅಯ್ಯ ಅವ್ರ ಅತ್ತೆ ಅವ್ರ ಮಾವಂದು ಎಲ್ಲ ಇನ್ಸ್ಕೊಂಡ್ ಕೊಡ್ಬೇಕಲ್ಲಪ್ಪ ನೀನು. ಇವಾಗ ಒಳ್ಳೆ ಎಂಗೇಜ್ಮೆಂಟ್ ತರ ಆಗೋಯ್ತು, ಹೋಗ್ಲು ಎಲ್ಲ ಆಗಿ. ಹೌದಾ? ಎಂಗೇಜ್ಮೆಂಟ್ ಮಾಡ್ಕೊಳಕ್ ಆಯ್ತಾ? ಇನ್ನು ಮದುವೆ ಬ್ಯಾಲೆನ್ಸ್ ಮಾಡ್ಲಿ ಅಂತ ಮದುವೆ ಮಾಡ್ಲಿ ಅಂತ. ಚೆನ್ನಾಗಿದೆ. ಹಿಂದೆ ಹೆಸರು ಬರ್ಕೊಂಡ್ಬಿಡ್ರಿ ಬಿಗ್ ಬಾಸ್. ಆಮೇಲೆ ನೀನ್ ಹೊಡೆದಾಗ್ಬಿಟ್ಟು ಅವ್ರೆಲ್ಲ ಹೊಡೆದೋಯ್ತು. ಚೆನ್ನಾಗಿತ್ತು.
ನೆಕ್ಸ್ಟ್ ಪ್ರತೀಕ್ಷಾ ಕೊಟ್ಟಿರೋದು ಮೈ ಫ್ರೆಂಡ್ ನಮ್ಮ ಅಮ್ಮನ ಫೇವ್ರೆಟ್ ಅಂತ ಬಾದುಷಾ ತಂದಿದ್ದಾರೆ. ಇವಾಗ ತೆಗ್ದಿದ್ದೆ ಫಿನಿಶ್ ಆಗೋ ತರ ಇದೆ. ಬೇಡ ಬೇಡ ತೆಗಿಬೇಡ, ಸುಮ್ಮನೆ ಓಪನ್ ಮಾಡಿ. ನಾನು ಅವಳಿಗೆ ಹೇಳಿದ್ದೆ ನಮ್ಮಮ್ಮಗೆ ಇಷ್ಟ ಬಾದುಷಾ ಅಂತ. ಎಲ್ಲರಿಗೂ ಇಷ್ಟ ಅಂತ ಹೇಳ್ಬೇಕು. ಹೇಳ್ಬೇಕಾಯ್ತು ನನ್ನ ಫ್ಯಾಮಿಲಿಗೆಲ್ಲ ಬಾದುಷಾ ಇಷ್ಟ ಅಂತ. ಆಟೋ ಬಸ್ಸೇ ಬಂದಿರೋದು ಗಂಟಿ ನೀನು. ಹುಷಾದೊಳಂಕ ಮುಚ್ಚಲಾಕ್ ತೋರ್ಸ ಅಷ್ಟೇ, ಅಷ್ಟೇ ನಮ್ ಸಾಕು. ದಿನ ಡಯಟ್ ನಾನು ಅಡ್ಗೆ ನೈಸ್. ಆ ಕಡೆ ಇರೋರ್ ಕೊಡಿ, ಅವನ್ಗೆ ಅವ್ರಿಗೆಲ್ಲ ಜಾರಿ ಫೋಟೋ ಮೇಲೆ ಹಾಕ್ಬೇಕು, ಬೇರೆ ಹಾಕಂಗಿಲ್ಲ. ಕೊಟ್ಟಿದ್ಯಾ? You have to fill it. ನಾನು ಏನ್ ಮಾಡಿದೆ, ಅರ್ಧ ಬಿಲ್ ಆಗೈತು. ಹಂಗೆ ಕಾಣ್ತದೆ. ನಿಮ್ಮಿದೇನ್ ಕೊಟ್ಟಿರೋದು? ದೊಡ್ಡದಾಗಿದೆ. ಅಲ್ಲಿ ಲಾಸ್ಟ್ ಕೃಷ್ಣ ಇದ್ದಂಗೆ ಐತೆ. ಹೌದಾ? ನಾನು ಗೆಸ್ ಮಾಡಿದೆ. ಸೀರೆ ನೈಸ್. ಅಷ್ಟೊಂದು ಬಂದಿಲ್ಲ ಹೂವ, ಒಂದ್ ಮೊಳ ಹೂವ ಅಷ್ಟೊಂದು ತಂದಿದೆ ಆಗಿರೋದು. ಥ್ಯಾಂಕ್ಸ್ ಹೇಳ ಲಾಗನೆ, ಥ್ಯಾಂಕ್ಸ್ ಹೇಳ. ಚೆನ್ನಾಗಿದೆ. ಥ್ಯಾಂಕ್ ಯು ಸಾಗರ್. ಇಟ್ಸ್ ವೆರಿ ನೈಸ್. ನೈಸ್ ನೈಸ್. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ಬೇಕು. ಚೆನ್ನಾಗಿ ಹೇಳ್ತಿ ಹೇಳಿ. ಒಬ್ರು ಹೆಸರು ಬರ್ದಿಲ್ಲ. ಯಾರ ಹೆಸರು ಬರ್ತಿಲ್ಲ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಗಿಫ್ಟ್ ದೊಡ್ಡ ಹೆಸರು. ಎಸ್ ಅವ್ರು ಕೊಟ್ಟವ್ರಲ್ಲ ಇಷ್ಟು ಗುರ್ತು ಬಿದ್ದಿದ್ದ ನಿಮ್ಗೆ ಬೆಂಡೆ ಇಲ್ಲಕ್ಕೂ ಏನಿಲ್ಲ, ನಮ್ಮ ಅಕ್ಕ ತೆಗಿಬೇಕು ಮಾತ್ರ. ಇದನ್ನ ತೆಗೆಯಕ್ಕೆ ಒಂದು ಹಾಫ್ ಅನ್ ಅವರ್ ಬೇಕು. ಪಟ್ಟಿ ತಪ್ಪಾಯ್ತಾ? ಅಮ್ಮ ರಾತ್ರಿ 10 ಗಂಟೆಗೆ ಹೋಗ್ಬೇಕು. ಹೆಂಗ್ ಮಾಡಿದಾರೆ ಪ್ಯಾಕಿಂಗ್? ಮಲ್ಕೊಂಡೈತೆ ಅಂತ ಹೇಳಿಲ್ ಭಾವನ. ಮಮ್ಮಿ ಪ್ಯಾಕ್ ಆಗ್ತಿದ್ದಂಗೆ. ಮಮ್ಮಿ ಪ್ಯಾಕ್. ಈಗ ನಿಮ್ಮ ಮಮ್ಮಿ ಖರ್ಚು ಜಾಸ್ತಿ ಬಂತು. ಇದಕ್ಕೊಂದ್ ಮಳ ಹೂವ, ಜೋನ್ ಮೇಲೆ ಇಟ್ರೆ ಇದು ಹಸುಗೊಂದ್ ಮಳ ಹೂವ. ಯಾವ್ದೋ ಜೋನ್ ಖರ್ಚು ಸೊ ಇವಾಗ ಕೃಷ್ಣ ಸೊ ಇವಾಗ ಗಿಫ್ಟ್ ಎಲ್ಲ ಅನ್ಬಾಕ್ಸ್ ಮಾಡಿದ್ದಾಯ್ತು. ಇವಾಗ ಒಬ್ರೊಬ್ರನ್ನೇ ಕೇಳೋಣ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀನಿ, ಅವ್ರಿಗೆ ಹೇಗೆ ಅನ್ನಿಸ್ತಿದೆ ಅಂಡ್ ವಾಟ್ ಐ ಹ್ಯಾವ್ ಟು ಡೂ ಇನ್ ಫ್ಯೂಚರ್. ಹಿಂದೆ ಕೂತ್ಕೊಂಡಿರೋದಲ್ಲ. ಓ ಯಾ, ಅಂಡ್ ಒನ್ ಮೋರ್, ನಮ್ಮ ಅಮ್ಮಗೆ ಕೊಡ್ಸಿದ್ದು ನಾನು. ಸೊ ಐ ಡೋಂಟ್ ಥಿಂಕ್ ಸೊ ನನ್ನ ಹಳೆ ವಿಡಿಯೋದಲ್ಲಿ ಕಾಣಿಸುತ್ತೆ, ಬಟ್ ದಿಸ್ ಇಸ್ ದ ಒನ್ ಐ ಹ್ಯಾವ್ ಗಿವನ್. So this is the watch I gave for my father. ಅಷ್ಟೇ.
ಇವಾಗ ಕಮಾನ್ ಉಮಾಂಟಿ ನಿಮಗೆ ಏನ್ ಅನ್ನಿಸ್ತಾ ಇದೆ? ಇನ್ನ ಏನ್ ಇಂಪ್ರೂವ್ಮೆಂಟ್ ಆಗ್ಬೇಕು ನಂಗೆ ಚೆನ್ನಾಗಿದೆ ಆದ್ರೆ ನಿಮ್ ಲ್ಯಾಂಗ್ವೇಜ್ ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು. ಕನ್ನಡದಲ್ಲೇ ಮಾತಾಡ್ಬೇಕು ಪೂರ್ತಿ. ಅಲ್ಲೊಂದು ಇಂಗ್ಲಿಷ್ ಓಕೆ, ಆದ್ರೆ ನೀನ್ ಪೂರ್ತಿ ಇಂಗ್ಲಿಷ್ ಅಲ್ಲೇ ಮಾತಾಡ್ತೀಯ. ಹೌದು ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಅದೇ ಸ್ವಲ್ಪ ಕ್ಯಾಮ್ರಾ ಕಾನ್ಶಿಯಸ್ ಆಗ್ತಿರೋಳು. ಹೌದಾ? ಇವಾಗನು ಇವಾಗ್ಲೂ ನಿಮ್ ಕ್ಯಾಮ್ರಾ ಕಾನ್ಶಿಯಸ್ ಆಗ್ತದೆ. ಇಂಪ್ರೂವ್ ಮಾಡ್ಕೊಳ್ಳೋಣ. ಮತ್ತೆ more different content ಬರ್ಬೇಕು. ಉಮಾ ಹೇಳಿರ್ತಾನೆ ಇಂಗ್ಲಿಷ್ ಜಾಸ್ತಿ ಯೂಸ್ ಮಾಡ್ತೀಯಾ, ಹಾಯ್ ಗೈಸ್ ಅನ್ನೋದು ಕಮ್ಮಿ ಮಾಡು. Introduction. ಹೌದು ಇವಾಗ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಾ ಪಾಯಿಂಟ್ಸ್ ನಾನು thing you started with, I think only thing is two things. Editing needs to be far more improved, and then the video quality has to be improved. I know it is a raw, but then all YouTube content comes with the post editing, not the just a raw. So I think just focus on editing, and then keep it sustainable, and then good writing. So now let's continue with Kimi Tadam. All interviews ಮಾಡ್ತಾರೆ. ಥ್ಯಾಂಕ್ ಯು. ಸೊ ಇದಾಗಿತ್ತು ನಮ್ಮ ಗಿಫ್ಟ್ ಅನ್ಬಾಕ್ಸಿಂಗ್ ವ್ಲಾಗ್. ಆ್ಯಂಡ್ ಯಾರ್ಯಾರು ಕಮೆಂಟ್ಸ್ ಕೊಟ್ಟಿದ್ದಾರೆ ಆ ಕಮೆಂಟ್ಸ್ ಎಲ್ಲ ತೊಗೊಂಡು ಮುಂದೆ ನನ್ನ ವ್ಲಾಗ್ಸ್ ಬರೋದೆಲ್ಲ ಇನ್ನೂ ಇಂಪ್ರೂವ್ಡ್ ಆಗಿರುತ್ತೆ ಅಂತ ಹೇಳ್ತಾ, ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.